ಪರಮ ಪೂಜ್ಯರು, ಪಾವನ ಮೂರ್ತಿಗಳು, ವಿದ್ಯಾವಾರಿಧಿಗಳು ಆಗಿರುವ ಶ್ರೀ ಚಿದಕಾಮಾನಂದ ಮಹಾಸ್ವಾಮೀಜಿಯವರು, ಅಧ್ಯಕ್ಷರು ರಾಮಕೃಷ್ಣಾಶ್ರಮ ಮಂಗಳೂರು, ಕಾರ್ಯದರ್ಶಿಗಳು ರಾಮಕೃಷ್ಣ ಮಿಷನ್ ಮಂಗಳೂರು, ಪೂಜ್ಯರು ಉಪದೇಶಾಮೃತವನ್ನು ಅನುಗ್ರಹಿಸಬೇಕಾಗಿ ಅವರ ಪಾವನ ಪಾದಾರ ವಿಂದಗಳಲ್ಲಿ ಪ್ರಣಾಮಗಳೊಂದಿಗೆ ಪ್ರಾರ್ಥನೆಗಳು. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರು ಪಾದಪದ್ಮೇ ತಯೋಷಿತ್ವ ಪ್ರಣಮಾಮಿ ಗುರುಮುಖ. ಅಮೃತಪ್ರಾಯವಾಗಿರ್ತಕ್ಕಂಥ ಈ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಮಹಾತ್ಮರಿಗೂ ಮಾತಾಜಿಯವರಿಗೂ ಶ್ರದ್ಧಾಪೂರ್ವಕವಾಗಿರ್ತಕ್ಕಂಥ ಪ್ರಣಾಮ ಸಲ್ಲಿಸುತ್ತಾ, ಭಾರತ ಪುಣ್ಯಭೂಮಿ. ಯಾಕೆ ಪುಣ್ಯಭೂಮಿ ಅಂತಂದರೆ, ಈ ಭಾರತದಲ್ಲಿ ಭಕ್ತಿ ಮಾರ್ಗವನ್ನು ಅವಲಂಬಿಸಿ ಭಗವಂತನ ಪ್ರೀತಿಸಿ ಭಗವತ್ ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಓಡಾಡಿರ್ತಕ್ಕಂಥ ಭೂಮಿ ಇದು. ಯೋಗಿಗಳು ಅಷ್ಟಾಂಗ ಯೋಗವನ್ನು ಅಭ್ಯಾಸ ಮಾಡಿ ನಿರ್ವಿಕಲ್ಪ ಸಮಾಧಿಯನ್ನು ಅನುಭವಿಸಿದೆ. ಈ ನಮ್ಮ ಭೂಮಿಯಲ್ಲಿ ಪವಿತ್ರಗೊಳಿಸಿರ್ತಕ್ಕಂಥದ್ದು ಈ ಭಾರತ. ಹಾಗೆ ಜ್ಞಾನ ಮಾರ್ಗದ ಮುಖಾಂತರ ಸರ್ವತ್ರ ಬ್ರಹ್ಮದರ್ಶನ ಅನ್ನುವ ಸ್ಥಿತಿಯನ್ನು ಏರಿರ್ತಕ್ಕಂಥ ಪುಣ್ಯಾತ್ಮರು, ಜ್ಞಾನಿಗಳು ನೂರಾರು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಈ ಭೂಮಿಯಲ್ಲಿ ಓಡಾಡಿದ್ರಿಂದ ಪಾವನ ಭೂಮಿಯಾಗಿದೆ ನಮ್ಮ ಭಾರತ. ಇದೇ ನಮ್ಮ ಹುಬ್ಬಳ್ಳಿಯ ಈ ಗ್ರಾಮ ಪರಮ ಪೂಜ್ಯರಾಗಿರ್ತಕ್ಕಂಥ ಬ್ರಹ್ಮಸ್ವರೂಪಿಗಳಾಗಿರ್ತಕ್ಕಂಥ ಜಗದ್ಗುರು ಸಿದ್ಧಾರೂಢ ಸ್ವಾಮೀಜಿಯವರು ಬರುವ ಮೊದಲು ಒಂದು ಕುಗ್ರಾಮ ಆಗಿತ್ತು. ತೀರ್ಥಿ ಕುರುವಂತಿ ತೀರ್ಥಾನಿ ಅಂತ ಹೇಳಿ ನಾರದ ಭಕ್ಷಿಸುತ್ತಲೇ ಹೇಳ್ತಾರೆ. ತೀರ್ಥ ಸ್ಥಳಗಳನ್ನು ಪುನಃ ಅದನ್ನು ಪವಿತ್ರಗೊಳಿಸ್ತಾರಂತೆ. ಸಿದ್ಧಾರೂಢ ಸ್ವಾಮೀಜಿಯವರ ವಿಶೇಷತೆ ಏನು ಅಂತಂದರೆ, ಅವರಿದ್ದ ಜಾಗವೇ ಒಂದು ತೀರ್ಥಸ್ಥಾನವಾಗಿದೆ ಇಲ್ಲಿ. ಇದು ಮಹಾತ್ಮರು ಮಾಡ್ತಿರ್ತಕ್ಕಂಥ, ಬ್ರಹ್ಮಜ್ಞಾನಿಗಳು ಮಾಡ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ. ಇನ್ನು ಈಗಿನ ಗೋಷ್ಠಿಯ ಮುಖ್ಯ ವಿಷಯವಾಗಿರ್ತಕ್ಕಂಥ ಶ್ರೀ ಗುರು ವಚನದಿಂದ ಅಧಿಕ ಸುಧೆಯುಂಟೆ ಅಂತ. ಸುಧೆ ಇದೆ, ಆದರೆ ಅನುಭವಿಸುವರು ಯಾರು? ಅದು ಆ ಸುಧೆಯನ್ನು ಜೀವನದಲ್ಲಿ ಅಳವಡಿಸಿಕೊಂಡವರಿಗೆ ಮಾತ್ರ ಆ ಸುಧೆಯ ರಸ ಗೊತ್ತಾಗುವುದು. ಗುರು ಹೇಳಿದ ವಾಕ್ಯವನ್ನು ಶ್ರದ್ಧಾಪೂರ್ವಕವಾಗಿ ಯಾರು ಅಭ್ಯಾಸ ಮಾಡ್ತಾರೆ, ಸಾಧನೆಯಾಗಿ ಅದನ್ನು ಮುಂದುವರಿತಾರೆ, ಅವರಿಗೆ ಗುರುವಿನ ಅನುಗ್ರಹ ಸಿಕ್ಕತ್ತೆ ಮತ್ತು ಆ ಸಾಧನೆಯ ಸಿದ್ಧಿ ಸಿಕ್ಕತ್ತೆ. ನಾನು ನಿಮ್ಮ ಸಣ್ಣದೊಂದು ಒಂದು ಘಟನೆ ಹೇಳ್ತೀನಿ. ಶ್ರೀರಾಮಕೃಷ್ಣ ಪರಮಹಂಸರ ಜೀವನದಲ್ಲಿ ಬರ್ತಕ್ಕಂಥದ್ದು. ಶ್ರೀರಾಮಕೃಷ್ಣ ಪರಮಹಂಸರಿಗೆ 16 ಜನ ಸನ್ಯಾಸಿ ಶಿಷ್ಯರು. ಅವರಲ್ಲಿ ಪ್ರಮುಖರಾಗಿರುವರು ನಮಗೆಲ್ಲ ಗೊತ್ತಿರುವ ಹಾಗೆ ಸ್ವಾಮಿ ವಿವೇಕಾನಂದ. ಅದಲ್ಲದೆ ಇನ್ನು 15 ಶಿಷ್ಯರಿದ್ದರು. ಅದರಲ್ಲಿ ಒಬ್ಬರು ಅವರು ಸ್ವಾಮಿ ಅದ್ಭುತಾನಂದ ಅಂತ. ಅದರ ಪೂರ್ವಾಶ್ರಮದ ಹೆಸರು ಲಾಟು ಅಂತ, ಲಾಟು ಮಹಾರಾಜ ಅಂತ ಕರೀತಾರೆ. ಅವರು ಬಿಹಾರಿನ ಯಾವುದೋ ಒಂದು ಕುಗ್ರಾಮದಿಂದ ಬಂದ ಅನಾಥ ಹುಡುಗ, ನಿರಕ್ಷರ ಕುಕ್ಷಿ. ಶ್ರೀರಾಮಕೃಷ್ಣರೇ ಅವರಿಗೆ ಸ್ವಲ್ಪ ಬೆಂಗಾಲಿಗೆ ಕಲಿಸೋಣ ಅಂತ ಪ್ರಯತ್ನ ಮಾಡಿ ಅವರ ಉಚ್ಚಾರಣೆಯನ್ನು ನೋಡಿ ಸಾಕಪ್ಪ ಅಂತ ಹೇಳಿದ್ರು. ಆದರೆ ಶ್ರೀರಾಮಕೃಷ್ಣ ಮೇಲೆ ಎಷ್ಟು ಶ್ರದ್ಧೆ ಇತ್ತು, ಅವರ ವಾಕ್ಯದ ಮೇಲೆ, ಅವರ ಉಪದೇಶದ ಮೇಲೆ, ಅವರು ಕೊಟ್ಟ ಸೂಚನೆಯನ್ನು ಎಷ್ಟು ಮಟ್ಟಿಗೆ ಅವರು ಅಳವಡಿಸ್ಕೊಳ್ತಾ ಇರೋದಕ್ಕೆ ಅದೊಂದು ಘಟನೆ. ಅವರು ಒಂದು ದಿವಸ ಬೆಳಗಿಂದ ಸಂಜೆ ತನಕ ತುಂಬ ಕೆಲಸ ಮಾಡ್ತಾಯಿದ್ರು, ಗುರುಸೇವೆ ಮಾಡ್ತಾಯಿದ್ರು, ಬಂದ ಭಕ್ತಾದಿಗಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಕರ್ಯಗಳು ಸಹ ಅವ್ರು ಮಾಡ್ತಾಯಿದ್ರು. ಒಂದು ದಿವಸ ರಾತ್ರಿ ಬಹಳ ಸಂಜೆ ಆಗಿದೆ, ಸುಮಾರು 8 ಗಂಟೆ ಸಮಯ, ಸುಸ್ತಾಗಿಬಿಟ್ಟಿದ್ದಾರೆ. ಅವರು ಒಂದು ಚಾಪೆ ಹಾಕ್ಕೊಂಡು ಅವರು ಮಲಗಕ್ಕೆ ತಯಾರು ಮಾಡಿದ್ರು. ಮಲಗಿದ್ರು. ತಕ್ಷಣ ಶ್ರೀರಾಮಕೃಷ್ಣರು ಬಂದು ನೋಡಿದ್ರು, ಮಲ್ಕೊಂಡ್ಬಿಟ್ಟಿದ್ದಾರೆ. ಒಬ್ಬೊಬ್ಬ ಎಬ್ಬಿಸಿದ್ರು. ಇಲ್ಲಿ ಬಂದಿದ್ದು ನಿದ್ದೆ ಮಾಡೋದಕ್ಕ? ಈಗ ನಿದ್ದೆ ಮಾಡೋದಾದ್ರೆ ಇಲ್ಲಿ ಜಾಗ ಬೇಕಾ ನಿನಗೆ? ಬೇಗ ಬೇಕಾದಷ್ಟು ಜಾಗ ಇದೆ.
ಇಲ್ಲಿ ಬಂದಿರೋದೇನು ಭಗವಂತನ ಸಾಕ್ಷಾತ್ಕಾರ ಮಾಡೋದಕ್ಕೋಸ್ಕರ. ಹಾಗಾದರೆ ನಿದ್ದೆಗಲ್ಲ. ಶ್ರೀರಾಮಕೃಷ್ಣರು ಸಾಮಾನ್ಯವಾಗಿ ತಮ್ಮ ಶಿಷ್ಯರನ್ನು ರಾತ್ರಿ ನಿದ್ದೆ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಅವರು ಪಂಚವಟಿ ಕಳಿಸ್ಬಿಟ್ಟು ಧ್ಯಾನಕ್ಕೆ ಕಳಿಸ್ತಾ ಇದ್ರು, ಹೋಗಿ ಧ್ಯಾನ ಮಾಡಿ ಅಂತ. ರಾತ್ರಿ ಪ್ರಶಸ್ತವಾಗಿರ್ತಕ್ಕಂಥ ಜಾಗ ಅದು ಸಮಯ, ಪ್ರಕೃತಿ ಸ್ತಬ್ಧವಾಗಿರ್ತಕ್ಕಂಥ ಸಮಯ. ಆಗ ಮನಸ್ಸು ಭಗವಂತನ ಏಕಾಗ್ರ ಮಾಡೋದಕ್ಕೆ ಸೂಕ್ತವಾಗಿರ್ತಕ್ಕಂಥ ಸಮಯ. ಹಾಗಾಗಿ ಅವ್ರನ್ನ ಬೈದು ಅವ್ರನ್ನ ನೀವು ಹೊರಟೋಗು ಅಂತ ಹೇಳಿ ಬೈದು ಬಿಡ್ತಾರೆ. ಶ್ರೀರಾಮಕೃಷ್ಣ ಪಾದಕ್ಕೆ ಸಂಪೂರ್ಣವಾಗಿ ಶರಣಾಗಿ ಬಿದ್ದು ಕ್ಷಮೆ ಕೇಳಿ ಅವತ್ತಿಂದ ನಿರ್ಧಾರ ಮಾಡ್ತಾರೆ, ನಾನು ರಾತ್ರಿ ಮಲಗುವುದಿಲ್ಲ, ನಿದ್ದೆ ಮಾಡುವುದಿಲ್ಲ.